ಬೇಟೆಗಾರರು ಮೊದಲು ತಿಳ್ಕೋಬೇಕದ್ದು ಶಬ್ದ ಮಾಡಬಾರ್ದು ಅನ್ನೋದನ್ನ. ಯಾಕೆಂದ್ರೆ ಬೇಟೆ ಹೋಗುವಾಗ ಶಬ್ದ ಮಾಡಿದ್ರೆ ಪ್ರಾಣಿಗಳು ಎಸ್ಕೇಪ್ ಆಗ್ಬಿಡುತ್ತೆ. ಕಮ ಹಿಡ್ಕೋ ಕೈನ. ಕಮಾನ್ ಫಾಲೋ ಮೀ. ಕಮ ಹೇಮಾ, ನಿಜವಾದ ಬೇಟೆಗಾರ ಯಾವಾಗಲೂ ಪ್ರಾಣಿಗಳ ಹೆಜ್ಜೆನ ನೀರಲ್ಲಿರೋ ಫುಟ್ ಪ್ರಿಂಟ್ ಮೂಲಕ, ವಾಸನೆನ ಗಾಳಿ ಮೂಲಕ ಅದ್ರ ಮೂಲ ಅಂತ ತಿಳ್ಕೊತಾನೆ. ಒಳ್ಳೆ ರೀಲ್ ಬಿಡೋ ವಂಶ ಇವ್ರದ್ದು. ಅಲ್ಲಿ ಕೂತ್ಕೋ, ಹಾಗೆ ಕೂತ್ಕೋ, ಹಾಗೆ ಮಲ್ಕೋ. ಹಾಗೇನೆ ಹೇಮಾ, ಪ್ರಾಣಿಗಳಲ್ಲೇ ಅತಿ ವೇಗವಾಗಿ ಓಡೋ ಪ್ರಾಣಿ ಅಂದ್ರೆ ಜಿಂಕೆನೆ. ಅದನ್ನ ಬಹಳ ಚಾತುರ್ಯದಿಂದ ಹಿಡಿಬೇಕು. ಗುರಿಡು, ಶೂಟ್. ಏನಲ್ಲೇ, ಈ ಕಾಡನ್ನ ನಿಮ್ಮ ಅಪ್ಪನ ಮನೆ ಆಸ್ತಿ ಅಂತ ತಿಳ್ಕೊಂಡ್ಯಾ? ಇಲ್ಲಿ ಪ್ರಾಣಿಗಳನ್ನ ಕೊಂದ್ರೆ ಏನಾಗತ್ತೆ ಅಂತ ಗೊತ್ತಾ ಮರಿ? ನೀನು ಯೂನಿಫಾರ್ಮ್ ಅಲ್ಲಿ ಅಂತ ನೀನ್ ಬಿಟ್ಟಿದ್ದೀನಿ. ಇಲ್ದೇ ಇದ್ರೆ ನಿನ್ನೊಂದು ಕೈ ನೋಡ್ಕೋತಿದ್ದೆ. ನನ್ನ ಯೂನಿಫಾರ್ಮ್ ಅಂತಂದ್ರೆ ನಿಂಗೆ ಅಷ್ಟೊಂದು ಭಯಾನ? ಓಕೆ, ನೀನ್ ಗಂಡೆ ಆಗಿದ್ರೆ ಎದುರಿಸು ಬಾ ಮರಿ. ನಿಂದು 2 ಕೈ, ನಂದು 1 ಕೈ. As a forest officer, I can arrest you and put you in jail. ಮೊದಲನೇ ಸಲ ಆಗಿರೋದ್ರಿಂದ ವಾರ್ನ್ ಮಾಡ್ತಾ ಇದ್ದೀನಿ. ಗೆಟ್ ಔಟ್. ಹೆಣ್ಣಿನ ಮನಸ್ಸು ಕರುಣೆ ಅನುಕಂಪಕ್ಕೆ ತವರು ಮನೆ ಅಂತ ಹೇಳ್ತಾರೆ. ಪ್ರತಿ ಜೀವಿಗೂ ಪ್ರಾಣ ನೀಡಿ ರೂಪ ಕೊಟ್ಟು ಈ ಜಗತ್ತು ಕರೆತರೋ ದೇವತೆನೇ ಹೆಣ್ಣು. ಅಂತ ಹೆಣ್ಣಿನ ಕುಲದಲ್ಲಿ ಹುಟ್ಟಿದ ನಿನಗೆ ಈ ರೀತಿ ಪ್ರಾಣಿಗಳನ್ನ ಬೇಟೆಯಾಡೋ ಬುದ್ಧಿ ಯಾಕೆ ಬಂತೋ ನನಗೆ ಗೊತ್ತಿಲ್ಲ. ಅಪ್ಪಿತಪ್ಪಿ ಹೆಣ್ಣ ಹುಟ್ಟಿದ್ಯಾ. ಇನ್ಮೇಲಾದ್ರೂ ಹೆಣ್ತನಕ್ಕೆ ಬೆಲೆ ಬರೋ ಹಾಗೆ ನೋಡ್ಕೊ. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸ್ನಾನ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಒಟ್ಟಿಗೆ ಟಿಫನ್ ಮಾಡೋಣ. ಏಯ್, ಹಲೋ.
ಅನ್ಸೋದ್ ಕೆಲಸ ಇದೆ. ನಿಮ್ಮಪ್ಪನ ಫೋನ್ ಮಾಡು ನಡಿ. ಫೋನಾ? ಯಾಕೆ? ಹೇಳ್ದಷ್ಟು ಮಾಡು. ಸರಕು ತಗೊಳಕ್ಕೆ ಕೇರಳ ಪಾರ್ಟಿ ಬಂದಿದೆ ಅಂತ ಹೇಳು. ನಡಿ. ಸರ್ಕ? ಡ್ಯಾಡಿ, ಈ ಫಾರೆಸ್ಟ್ ಆಫೀಸರ್ ಬಂದಾಗಿಂದಲೂ ಚೆಕ್ ಪೋಸ್ಟ್ಗಳನ್ನ ಜಾಸ್ತಿ ಮಾಡಿ ನಮ್ಮೆಲ್ಲಾ ಕೆಲ್ಸಗಳು ಅಡ್ಗೋಡೆ ನಿಂತಿದ್ದಾನೆ. ಅಡ್ಗೋಡೆ ಅದು ಇದು ಅಂತ ಸುಮ್ಮನೆ ಯಾಕೆ ಆವೇಶ ಪಡ್ತೀಯ? ಅವನ್ ಡ್ಯೂಟಿ ಅವ್ನು ಮಾಡ್ತಿದ್ದಾನ ಅಷ್ಟೇ. ಅವನ್ ಡ್ಯೂಟಿ ಅದಾದ್ರೆ ಅವನು ಮುಗಿಸೋದೇ ನನ್ ಡ್ಯೂಟಿ. ನೀವು ಹೂ ಅನ್ನಿ, ಈಗಲೇ ಅವನು ಮುಗಿಸ್ತೀನಿ. ಎಲ್ರು ಮುಗಿಸ್ತೀನಿ ಅಂತ ಹೇಳ್ತಾನೆ ಇರು. ಆಮೇಲೆ ಒಂದಲ್ಲ ಒಂದ್ ದಿವಸ ಸರ್ಕಾರ ನಮ್ಮನ್ನೇ ಮುಗಿಸ್ಬಿಡುತ್ತೆ. ಹುಷಾರ್. ಸೊ ಇವತ್ತು ನಾವು ನಮ್ಮ ಸರಕು ತಗೊಂಡೋಗೋದು ಹೇಗೆ? ಡೋಂಟ್ ವರಿ ಮಿಸ್ಟರ್, ಅದನ್ನ ಹ್ಯಾಕ್ ಕಳಿಸ್ಕೊಡ್ಬೇಕು ಅಂತ ನನಗ್ ಗೊತ್ತು. ಯಾ ಜಯಸಿಂಹಯ್ಯೋ. ಯಾರ ಬುದ್ಧಿಯಾರ? ಅಡ್ಡ ಬಿದ್ದೆ ಬುದ್ಧಿ. ಕೃಷ್ಣಗಿರಿಗೆ ಹೋಗೋ ದಾರಿಯಾಗೆ ಇನ್ ಸ್ವಲ್ಪ ಹೊತ್ನಾಗೆ ಗಂಧದ ಮರನ ಕದ್ದು ಸಾಕ್ಸ್ತಾರ ಬುದ್ಧಿ. ನೀವ್ಯಾರು? ನಾವು ಕಾಡ್ನೆ ನಂಬ್ಕೊಂಡ್ ಬದುಕೋ ಕಾಡ್ ಜನ ಬುದ್ಧಿ. ನಾವ್ ಯಾರು ಅಂತ ಅವ್ರಿಗೆ ಗೊತ್ತಾದ್ರೆ ನಮ್ ಪರಾಣನೇ ತೆಗೆದು ಬಿಡ್ತಾರೆ. ಜಲ್ದಿ ಹೋಗಿ ಅವ್ರು ನಿಡೀರಿ ಬುದ್ಧಿ. ಹಲೋ ಜಯಸಿಂಹಯ್ಯೋ, ಎಲ್ಲ ಯೂನಿಟ್ನು ಕೃಷ್ಣಗಿರಿ ರೂಟ್ಗೆ ಡೈವರ್ಟ್ ಮಾಡಿ. ನಮ್ಮನ್ನ ಕೃಷ್ಣಗಿರಿ ರೂಟಿಗೆ ಡೈವರ್ಟ್ ಮಾಡಿದ್ರೆ ನೀವು ಸುಲಭವಾಗಿ ಈ ರೂಟ್ನಲ್ಲಿ ಹೋಗ್ಬೋದು ಅನ್ಕೊಂಡ್ರ? ನೀವು ಚಾಪೆ ಕೆಳಗಡೆ ತೂರಿದ್ರೆ ನಾ ರಂಗೋಲಿ ಕೆಳಗಡೆ ತೂರೋನು. ಕಮಾನ್, ಶೋ ಮಿ ವಾಟ್ಸ್ ದೇರ್ ಇನ್ ದ ಬ್ಯಾಕ್. ಮೂವ್.
ನಾನು ಇಲ್ಲಿಗೆ ಯಾಕೆ ಬಂದೆ? ಸರ್ ತಲೆಗೆ ಏಟ್ ಬಿದ್ದು ಪ್ರಜ್ಞೆ ತಪ್ಪಿದ್ದು ನಿಮ್ಮನ್ನ ಈ ಆನೆನೆ ಸರ್ ಕಾಪಾಡಿಲ್ಲ ಕರ್ಕೊಂಡಿದ್ದು. ಮನುಷ್ಯನೇ ಮಾಡಿದ ಉಪಕಾರನ ಮರೆತು ಬಿಡ್ತಾನೆ. ಆದ್ರೆ ಅವತ್ ನಾನು ನಿನ್ನ ಪ್ರಾಣ ಕಾಪಾಡ್ದೇನೋ ಒಂದೇ ಉದ್ದೇಶಕ್ಕೋಸ್ಕರ ಇವತ್ತು ನನ್ನನ್ನು ಕಾಪಾಡಿ ನಿನ್ನ ಕೃತಜ್ಞತೆ ಸಲ್ಲಿಸ್ತಾ ಇದೀಯಾ. ತುಂಬಾ ಥ್ಯಾಂಕ್ಸ್. ಸರ್ ಇದನ್ನು ಸಾಧಾರಣ ಪ್ರಾಣಿ ಅನ್ಕೋಬೇಡಿ, ಸಾಕ್ಷಾತ್ ಶ್ರೀರಾಮನ ಅವತಾರ. ಯು ಆರ್ ಕರೆಕ್ಟ್. ಇನ್ಮೇಲೆ ಯಾರು ಇದನ್ನ ಪ್ರಾಣಿ ಅಂತ ಕರಿಬಾರ್ದು. ನಾನೇನ್ ರಾಮು ಅಂತ ಕರಿತೀನಿ. ರಾಮು, ಇನ್ಮೇಲೆ ನಮ್ ಜೊತೆ ನೀನ್ ಮನೇಲಿ ಇರ್ತೀಯಾ? ಇರೋಕೆ ಇಷ್ಟನಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸ್ನಾನ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಒಟ್ಟಿಗೆ ಟಿಫನ್ ಮಾಡೋಣ. ಏಯ್ ಹಲೋ. ಬೇಡ, ಅವನ ಹತ್ರ ನಂಗೆ ಸ್ವಲ್ಪ ಕೆಲಸ ಇದೆ. ನಿಮ್ಮ ಅಪ್ಪನಿಗೆ ಫೋನ್ ಮಾಡು. ನಡಿ. ಫೋನಾ? ಯಾಕೆ? ಹೇಳ್ದಷ್ಟು ಮಾಡು. ಸರಕು ತಗೊಳಕ್ಕೆ ಕೇರಳ ಪಾರ್ಟಿ ಬಂದಿದೆ ಅಂತ ಹೇಳು. ನಡಿ. ಸರ್ಕ? ಹಲೋ. ನನ್ ಡ್ಯಾಡಿ ಗೌತಮ್. ಹಾ ಗೌತಮ್, ಹೋದ್ ಕೆಲಸ ಏನಾಯ್ತು? ಇಬ್ರು ಮುಗಿಸ್ಬಿಟ್ಟೆ. ವೆರಿ ಗುಡ್. ಡ್ಯಾಡಿ, ಹ್ಯಾಪಿ ನ್ಯೂಸು. ನಮ್ ಸರ್ಕಗೆ ಜಾಸ್ತಿ ಹಣ ಕೊಡ್ತೀವಿ ಅಂತ ಒಂದು ಕೇರಳ ಪಾರ್ಟಿ ಬಂದಿದೆ. ನೀವು ಬೇಗನೆ ಸರ್ಕ್ನ ರೆಡಿ ಮಾಡಿಡಿ. ನಾನು ಈಗಲೇ ಪಾರ್ಟಿ ಜೊತೆ ಬರ್ತೀನಿ. ಹಾ, ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ, ಬೇಗ ಬಾ. ಹಾ, ಬರ್ತಾ ಇರೋದು ಕೇರಳ ಪಾರ್ಟಿ. ಅವ್ರನ್ನ ಮತ್ತೆ ಸಲ ತೃಪ್ತಿಪಡಿಸಿದ್ರೇನೆ ಅವರು ನಮಗೆ ಪರ್ಮನೆಂಟ್ ಕಸ್ಟಮರ್ ಆಗಿ ಉಳಿಯೋದು. ಎಲ್ಲ ಸರಿಯಾಗಿದೆ ತಾನೇ? ಓ, ಎಲ್ಲ ಸರಿಯಾಗಿದೆ ಸರ್. ಗುಡ್. ಗುಡ್ ಗುಡ್. ಗೌತಮ್, ಇದೇನು ಇದು ಕೇರಳ ಪಾರ್ಟಿ ಇಲ್ಲ? ನಿನಗ್ ಬೇಕಾಗಿರೋ ಕೇರಳ ಪಾರ್ಟಿ ನಾನೇ. ಓಹೋ. ಓಹೋ. ಪಾಪಾಕೋಟಿ ಅವರಿಗೆ ಫಾರೆಸ್ಟ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ 4 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ. ನನ್ನ ಒಳಗ್ ಕಳಿಸಿದ ಕೂಡಲೇ ನೀನ್ ಸಾಕ್ಷವಾಗಿರ್ತೀಯ, ಹೇಳ್ಕೋಬೇಡ.